ಚಿಕ್ಕಮ್ಮ 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 ನಿಧಿ ನಿಧಿ. ಅಯ್ಯೋ ನೀವು ಬಂದಿದ್ದು ಜಾಸ್ತಿ ಖುಷಿ ಆಯ್ತು ಅದಕ್ಕೆ. ಬರೀ ಬರೀ ಕೂತ್ಕೊ ಬರ್ರಿ. ನಿಮ್ಮ ಹತ್ರ ನಾನು ಏನೇನೇನೇನೋ ಮಾತಾಡಬೇಕು, ತುಂಬ 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 ಮಾತಾಡೋದೈತೆ. ಅಪ್ಪ ಸದ್ಯ ನೀವು ಬಂದ್ರಲ್ಲ, ನಾನೇ ಬರೋಣ ಅಂತ ಅನ್ಕೊಂಡಿದ್ದೆ. ಅಲ್ಲಿ ನಮ್ಮ ಅಮ್ಮಂಗೆ ಸುಮ್ಮನೆ ನಾನು ಮನೆ ಬಿಟ್ಬಿಟ್ಟು ಬಂದಿದ್ದೀನಿ, ಗಂಡನ ಮನೆ ಬಿಟ್ಟು ಬಂದಿದ್ದೀನಿ ಅಂತ ವಿಚಾರ ಗೊತ್ತಾಯ್ತು ಅಂದರೆ ಸುಮ್ಮನೆ ಇಷ್ಟುದ್ದ ಎಲ್ಲನೂ ಕೆಣಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನೆ ಅಲ್ಲಿಗೆ ಬರೋಕ್ಕೆ ಹೋಗಲಿಲ್ಲ. ಇಲ್ಲಂತೂ ಏನೋ ಹಂಗೂ ಹಿಂಗೂ ನಡಿಬೋದಲ್ವಾ, ಅದಕ್ಕೇನೆ ಇಲ್ಲೇ ಇರೋದು. ಬನ್ನಿ ಅದಕ್ಕೆ, ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಅಯ್ಯೋ ಬಿಡು, ನಾನು ಇಲ್ಲೇ ಕೂತ್ಕೋತೀನಿ. ಇನ್ನು ರೂಮಲ್ಲೆಲ್ಲ ಯಾಕೆ ಸುಮ್ಮನೆನೇ, ಏನಾಗುತ್ತೆ ಬನ್ನಿ. ಇಲ್ಲ ಮನ್ಯಾಳಿ ಅವಳೆ, ನನ್ನ ತಮ್ಮನ ಹೆಂಡತಿ ಬಂದವಳೆ, ಅವಳೇನೊಂದು ಚೂರಾಡ್ತಾಳೆ ಅಂತ ಅನ್ಕೊಂಡು ಅವತಾರನ ಏನೇನೇನೇನೋ ಅವತಾರ ಆಡ್ತಾಳೆ. ಅವಳನ್ನ ಕೊಂಡ್ರೆ ಮೈಯೆಲ್ಲ ಉರ್ದೋಗ್ತೈತೆ ನನಗಂತೂ. ಯಾಕೆ ಅಷ್ಟೊಂದು ಟಾರ್ಚರ್ ಕೊಡ್ತಾಳ? ಹಂಗೆ ಒಂಥರ ದುರಾಂಕಾರ ಜಾಸ್ತಿ. ಏನೋ ಅವ್ರದ್ದು ಜಮೀನು ಗಿಮೀನು ಎಲ್ಲ ಐತಂತೆ ಚೆನ್ನಾಗೆ. ನಮ್ಮ ಅಜ್ಜಿ ಅಂತೂ ಅಯ್ಯೋ ಅಯ್ಯೋ ನಾಳೆಗೆ ನನ್ನ ಮೊಮ್ಮಗ ಚೆನ್ನಾಗಿರ್ತಾನೆ, ಆಸ್ತಿ ಪಾಸ್ತಿ ಎಲ್ಲ ಐತಂತೆ ಹುಡುಗಿಗೆ. ನೀನು ಸುಮ್ಮನಿರು, ನೀನು ಹಂಗೆಲ್ಲ ಹಾಳು ಮಾಡಕ್ಕೆ ಹೋಗ್ಬೇಡ, ನಿನ್ಗೇನೋ ದುಡ್ಡು ಗಿಡ್ಡೆಲ್ಲ ಐತೆ, ಅವನು ಚೆನ್ನಾಗಿರ್ಲಿ ಅಂತ ಇಷ್ಟುದ್ದ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಬನ್ನಿ ಕೂತ್ಕೊ ಬನ್ನಿ, ಕಾಫಿ ಏನಾದರೂ ಮಾಡ್ತೀನಿ. ಎಲ್ಲೇ ಕರಿ ನಿನ್ನ ತಮ್ಮನ ಹೆಂಡ್ತಿನ ನಾನಂತೂ ನೋಡೇ ಇಲ್ಲ. ಒಂದ್ಸಲ ಕರಿ, ನಾನು ನೋಡ್ಬೇಕಲ್ವ. ನಿನ್ನ ತಮ್ಮನ ಸಹ ನಾನು ನೋಡಿಲ್ಲ, ಮದ್ವೆಗೆ ಸಹ ಬಂದಿಲ್ಲ ಅವನು. ಒಂದೇ ಒಂದ್ಸಲ. ಓಯ್ ಬ್ರೋ, ಬನ್ನಿ ಬನ್ನಿ ಇಲ್ಲಿ. ನಾನು ಹಿಂಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಇವರೇನೆ ಅದಕ್ಕೆ. ಈಗ ಚಿಕ್ಕ ಸಾವ್ಕಾರ ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡ್ರು. ಗೊತ್ತು ಬಿಡಮ್ಮ, ಏನು ಗೊತ್ತಿಲ್ಲ ನಂಗೆ ಹೇಳ್ತೀಯಲ್ಲ, ನಾನು ಎಲ್ಲ ಗೊತ್ತಿರೋರೇನೆ. ಹಾಯ್, ಚೆನ್ನಾಗಿದ್ದೀರಾ? ಹಾ ಕಣಪ್ಪ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ನಾನಂತೂ ಸೂಪರ್ ಆಗಿದ್ದೀನಿ. ಮತ್ತೆ ಜಾಬ್ ಏನೋ ಹುಡುಕ್ತಾ ಇಲ್ವೇನಪ್ಪ? ಏನು ಇಲ್ಲೇ ಸೆಟಲ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಅನ್ಕೊಂಡಿದ್ಯಾ ಏನು? ಇಲ್ಲ ಅಕ್ಕ, ಅದು ನೋಡ್ಬೇಕು. ಜಾಬ್ ಅದು ಇದು ಅಂದ್ರೆ ಸ್ವಲ್ಪ ಸಬ್ಜೆಕ್ಟ್ಸ್ ಎಲ್ಲ ಬ್ಯಾಕ್ ಹೋಗ್ಬಿಟ್ಟವೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಹಂಗೋ ಹಿಂಗೋ ಸರಿ ಇದು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ. ಸರಿ, ನಂಗೆ ಸ್ವಲ್ಪ ಕೆಲಸ ಇತ್ತು. ಏಕೆ ನಿನ್ನ ಹೆಂಡ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಲ್ವಾ ನೀನು? ಮಾಡಿಸ್ತೀನಿ. ಲೇ ಚಿನ್ನ, ಚಿನ್ನ ಬಾಯಿಲಿ ನೋಡಿ ನನ್ನ ಹೆಂಡ್ತಿ. ನೀನು ಬೆಂಗಳೂರಲ್ಲ ಇದ್ದಿದ್ದು? ಬೆಂಗಳೂರು ಅದು ಹೈದರಾಬಾದ್ ಬೆಂಗಳೂರು ಎಲ್ಲ ಕಡೆನೂ ಇದ್ದೆ. ಹೌದಾ? ನಿನ್ನ ಆಕ್ಚುಲಿ ನಾನು ಎಲ್ಲೋ ನೋಡ್ದಂಗಿದೆ ಅಲ್ವಾ? ನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತೈತೆ. ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ದೆ ನಾನು ನಿನ್ನ? ಯಾಕೆ ನನಗೆ ನೆನಪಾಗ್ತಾ ಇಲ್ಲ. ಹಾಂ, ಅದು ಎಲ್ಲೋ ನೋಡಿದ್ದೀನಿ. ಆ್ಯಕ್ಚುಲಿ ಐ ಆಮ್ ಡಾಕ್ಟರ್. ನಾನು ವರ್ಕ್ ಮಾಡ್ಬೇಕಾದ್ರೆ ಎಲ್ಲಾದರೂ ನೀನು ನೋಡಿದ್ನಾ? ನನಗೆ ಗೊತ್ತಿಲ್ಲಪ್ಪ, ನಾನಂತೂ ನಿಮ್ಮನ್ನ ಎಲ್ಲೂ ನೋಡೇ ಇಲ್ಲ. ನಾನು ಹಾಸ್ಪಿಟಲ್ ಅಂದರೆ ಅದೆಲ್ಲ ಭಯ ಆಗ್ತದೆ. ನಾನು ಹಾಸ್ಪಿಟಲ್ಗೆಲ್ಲ ಹೋಗೇ ಇಲ್ಲ, ನನಗಂತೂ ಏನೂ ಗೊತ್ತೇ ಇಲ್ಲ ನನಗೆ. ಹಾಂ ರೀ, ನನಗೆ ಸ್ವಲ್ಪ ಕೆಲಸ ಐತೆ, ಬರ್ರಿ ಹೋಗೋಣ. ಒಂದು ನಿಮಿಷ, ನರ್ವಸ್ ಆಗಬೇಡ. ನಾನೇನು ನೋಡಿದ್ದೀನಿ ಅಂದೆ, ಬಟ್ ನೆನಪಾಗ್ತಿಲ್ಲ. ನೀನೇ ಅಂತಲೂ ಗೊತ್ತಿಲ್ಲ. ನಿನ್ನ ಥರನೇ ಒಂದು ಹುಡುಗಿನ ನೋಡಿದ್ದೆ ನಾನು, ಹಾಸ್ಪಿಟಲ್ಗೆ ಎಲ್ಲ ಬರ್ತಾ ಇದ್ಲು. ಆ್ಯಕ್ಚುಲಿ ನೋಡಿದ್ದೆ ನಾನು, ನರ್ಸ್ ಏನೋ ವರ್ಕ್ ಮಾಡ್ತಾ ಇದ್ಲು, ನನಗೆ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಏನೋ ಹೊರಟೋಗ್ಬಿಟ್ಲು. ಸರಿ ಬಿಡು, ಪರವಾಗಿಲ್ಲ. ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ರು ತುಂಬ ಚೆನ್ನಾಗಿ 100 ಕಾಲ ಚೆನ್ನಾಗಿ ಬಾಳಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಾಗೈತೆ? ಅವ್ರೇನೋ ನೋಡವ್ರೆ ಅಂತ ಅಂದರು, ಅಷ್ಟು ಗಾಬರಿ ಆಗ್ಬೇಕಾ ನೀನು? ನೋಡು, ಇವರು ನಮ್ಮ ಸ್ವಂತ ನಮ್ಮ ದೊಡ್ಡಪ್ಪನ ಮಗಳೇನೇನೆ ಆಗಬೇಕು. ಅಯ್ಯೋ, ಇವ್ರು ನಾನು ಹಾಸ್ಪಿಟಲ್ ಇದ್ನಲ್ಲ, ಡಾಕ್ಟರ್ ಅಲ್ವಾ ಇವರು? ಅಯ್ಯೋ, ನನ್ನ ಬಗ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಎಲ್ಲ ತಂದಿಕ್ಬಿಟ್ಟು ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡಿಬಿಡ್ತಾರಲ್ಲಪ್ಪ. ಇವಳು ಇಲ್ಲಿ ತಗ್ಲಕ್ಕಂತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಈಗ ಏನು ಮಾಡೋದು? ನಂಗೆ ಸ್ವಲ್ಪ ಕೆಲಸ ಐತೆ. ಅಕ್ಕ, ಡೋಂಟ್ ಮೈಂಡ್. ಅವಳು ಹಂಗೇನೆ ಸ್ವಲ್ಪ ಹೆಂಗ್ ಸಿಕ್ಕಂಗೆ ಅಂದರೆ ಸ್ವಲ್ಪ ಅವಳಿಗೆ ನರ್ವಸ್ ಜಾಸ್ತಿ. ಯಾರಾದರೂ ಒಬ್ರು ಹೊಸಬ್ರು ಇದ್ಬಿಟ್ರೆ ಅವಳು ಹೆಂಗೆಂಗೋ ಆಡ್ತಾಳೆ. ಅವ್ರ ಅಮ್ಮನೂ ಅಷ್ಟೇನೆ ಹೆಂಗೆಂಗೋ ಆಡ್ತಾರೆ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಹಾಂ, ಯೋಚನೆ ಮಾಡೋ ಅಂಥದ್ದೇನಿಲ್ಲ, ಸುಮ್ಮನೆ ಇದು ಮಾಡಿದೆ ಅಷ್ಟೇನೆ. ಸರಿ, ನೀನು ಹೋಗಪ್ಪ. ನೀನು ಪಾಪ ಏನೋ ಕೆಲಸ ಅಂತ ಹೇಳ್ದಲ್ಲ, ಹೋಗು. ನಾನು ಹೇಳ್ದೆ ಅಲ್ವಾ, ಇಬ್ರು ದೊಡ್ಡ ಮೆಂಟ್ಳುಗಳು ಇದ್ದಂಗೆ. ದೊಡ್ಡ ಮೆಂಟ್ಳುಗಳೇನೆ. ಅವಳಂತೂ ಏನು ಮಾಡ್ತಾಳೋ ಏನು ಕತೆನೋ ಒಂದು ಗೊತ್ತಾಗಲ್ಲ. ನೀನು ನೋಡಿದ್ದೀನಿ ಅಂತ ಹೇಳ್ದಲ್ಲ, ಮೊದ್ಲು ಜ್ಞಾಪಿಸ್ಕ ಅದೆಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವರಿಬ್ಬರು ಸದ್ಯ ನಂಗೆ ಇವರಿಬ್ಬರು ಜೋಡಿ ನೋಡೋಕ್ಕೇ ಆಗ್ತಾಯಿಲ್ಲ ನನಗಂತೂ. ಅಲ್ಲ ಸುಮ್ಮನೆನೇ ಅಂದರೆ ಇಬ್ಬರು ಚೆನ್ನಾಗಿ ಅವರೇ, ಬಟ್ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಅಂತೂ ಆಗಲ್ಲ. ಅವಳು ನಮ್ಮನ್ನು ಕಂಡ್ರೆ ಆಗದೇ ಇಲ್ಲ ಅವಳಿಗಂತೂ. ಅದರಲ್ಲೂ ನಾನು ಇವಾಗ ಮನೆಗೆ ಬಂದಿರೋದಕ್ಕೆ ಗಂಡನ ಮನೆ ಬಿಟ್ಟು ಇಷ್ಟುದ್ದ ಮಾತಾಡ್ತಾಳೆ. ಅದೆಲ್ಲ ಬಿಡು, ಹುಡುಗಿಯರ್ ಕಾಮನ್ ಅಲ್ವಾ. ನಾನು ನಿನ್ನ ಹತ್ರ ಮಾತಾಡಬೇಕು, ನೀನು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದೆಯಾ. ನನ್ನ ಹತ್ರ ಏನೇನೋ ಕೇಳಬೇಕಿತ್ತು. ಏನಕ್ಕೆ ಜಗಳ ಮಾಡ್ಕೊಂಡ್ರಿ, ಏನಾಯಿತು ಎತ್ತ ಅಂತ. ಬಾ, ರೂಮಾಗ ಹೋಗ್ಬಿಟ್ಟು ನೀನು ಹೇಳ್ದಂಗೆ ಮಾತಾಡೋಣ. ಸುಮ್ಮನೆ ಇಲ್ಲೆಲ್ಲ ಯಾಕೆ ಸುಮ್ಮನೆ ಮಾತಾಡಿ ಏನು ಇದು ಪ್ರಯೋಜನ? ಎಲ್ಲ ಬಂದು ಕೇಳಿಸ್ಕೊತಾನೆ ಇರ್ತಾರೆ. ನಾವು ಎಷ್ಟು ಗುಟ್ಟಾಗಿ ಮಾತಾಡಿದ್ರು ಗುಟ್ಟಾಗಿರಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು, ಬನ್ನಿ ನನ್ನ ರೂಮ್ಗೆ ಹೋಗೋಣ. ಏನು ಹೇಳು, ನಿನ್ನ ಗಂಡನ್ನ ಹೊಡೆದು ಸರ್ ಮಾಡ್ಕೋಬೇಕಿತ್ತು. ನೀನದು ಮನೆ ಮಾತ್ರ ಬಿಟ್ಟು ಬರಬಾರ್ದಾಗಿತ್ತು. ಮನೆ ಬಿಟ್ಟು ಬಂದರೆ ಏನು ಪ್ರಯೋಜನವೇ ಆಗಲಿಲ್ವಲ್ಲ. ಮನೆ ಬಿಟ್ಟು ಯಾಕೆ ಬಂದೆ ಹೇಳು ನೀನು? ಗಂಡುಗಳನ್ನ ಹಂಗೆ ಸರ್ ಮಾಡ್ಕೋಬೇಕು. ಮನೆ ಬಿಟ್ಟು ಬಂದರೆ ಅವ್ರು ಇನ್ನೂ ಹಾಳಾಗೋಗ್ತಾರೆ, ಬೇರೆ ದಾರಿಯೆಲ್ಲ ಹಿಡಿತಾರೆ. ಸುಮ್ಮನಿರಿ ಅದಕ್ಕೆ. ಅವಳು ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಗಂಡ ನನ್ನ ಮೇಲೆ ದಿಮಾಕ್ ಮಾಡೋಣ. 1-2 ದಿನ ಹೊಟ್ಟೆಗಿಟ್ಟೆ ಸೀದ್ರೆ ಅವಾಗ ಗೊತ್ತಾಗ್ತೈತೆ ಅವ್ರಿಗೂ ನನ್ನ ಬೆಲೆ ಏನು ಅಂತ ಹೇಳ್ಬಿಟ್ಟು. ಒಂದು ಕೆಲಸ ಮಾಡ್ತಾ ಇರಲಿಲ್ಲ, ಸೋಂಬೇರಿ. ಅದಕ್ಕೆ ಕೆಲಸ ಮಾಡಲಿ, ಅವಾಗ ಬುದ್ಧಿ ಬರ್ತೈತೆ. ಸುಮ್ಮನಿರಿ. ಈಗೇನೋ ಬೆಂಗಳೂರಿಗೆ ಹೋಗೋಣಂತೆ ಕೆಲಸಕ್ಕೆ, ನೋಡೋಣ. ಹೌದಾ? ಸರಿ ಕಣ ಮಗ. ಹೆಂಗೋ ಸದ್ಯ ನೀನು ದುಡಿತಾ ಇದೆಯಲ್ಲ, ಅದೇ ನಿನಗೆ ಭಾಳ ಖುಷಿ ಬಿಡು.
ಬೇರೆ ಏನು ಖುಷಿ ಪಡ್ತೀನೋ ಪಡಕ್ಕಿಲ್ವೋ ಗೊತ್ತಿಲ್ಲ ನನಗೆ. ನೀನ್ ಕಾಸು ಚೆನ್ನಾಗಿ ದುಡಿತಾ ಇರೋದಕ್ಕೆ ನಂಗೆ ಭಾಳ ಖುಷಿ ಆಯ್ತಾಯ್ತು ನನಗೆ. ಇಲ್ಲ ಇಲ್ಲೇನೇನೆ ಹೊಲ್ತ ಹತ್ರಕ್ಕೆ ಬಂದಿದ್ದೆ, ನಿಮ್ಮ ಅತ್ತೆರ ಹೊಲ್ತಕ್ಕೆ ಬಂದಿದ್ದೆ. ಹ್ಞೂ ಹ್ಞೂ ಹ್ಞೂ. ಇಲ್ಲಪ್ಪ ನಾನೇನು ಅವಳನ್ನ ಮಾತಾಡ್ಸಕ್ ಹೋಗ್ಲಿಲ್ಲ. ಯಾಕೆ ಮಾತಾಡ್ತಾನೆ ಸುಮ್ಕೆನೆಯಾ, ಏನು ಮಾತಾಡ್ಸಕ್ ಹೋಗ್ಲಿಲ್ಲ. ಹೌದಾ ಸರಿ ಆಯ್ತು ಕಣಪ್ಪ. ಯಾವಾಗ ಬತ್ತೀಯಾ? ಇವತ್ತು ಐತೆ ಕೆಲಸ, ನಾಳೆಗೆ ಬಾ ಮತ್ತೆಲ್ಲ ಮುಗಿಸ್ಕೊಂಡು ಒಂದೇ ಕಿತ್ತಾನೇನಿಯಾ. ಹ್ಞೂ 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 ಸರಿ ಸರಿ ಆಯ್ತು. ಕಾಯ್ತಿರ್ತೀನಿ ಕಣಪ್ಪ ಮಗ, ಬಾ. ಇನ್ನೇನೇ ಬಳೆ ಬೇರೆ ಕೊಟ್ಟಿದ್ದೀನಿ ನಿನಗೆ, ಹುಷಾರು. ಹ್ಞೂ ಹೇಳ್ತೀನಿ ಹೇಳು. ಅವಳೇನು ಮಂತಕ್ಕೆ ಬಂದೇನು ಕೇಳಲಿಲ್ಲ, ನಾನು ಅವಳತಕ್ಕೆ ಹೋಗೇನೆ ಹೇಳಲಿಲ್ಲ ಕಣಪ್ಪ. ಹ್ಞೂ ನಾನು ಅಲ್ಗೂ ಹೋಗೋಣ ಅಂತ ಅನ್ಕೊಂಡು ಇನ್ನು ಹೋಗ್ಬೇಡ ಅಂತಂದಲ್ಲ, ಅದಕ್ಕೆ ಸುಮ್ಕಾದೆ. ಸರಿ ತಕ ಹುಷಾರು. ಅಜ್ಜಿ ಬಂದೈತೆ, ಅಜ್ಜಿತಾಗ ಮಾತಾಡ್ತಾ ಇದ್ದೆ ಹೊಲ್ತ ಕುಂತ್ಕೊಂಡು. ಮಂತಾಗೆ ಬೋಲ್ಸೇಕೆ ಆಗ್ಲೇ ನೀನು ಬಿಸಿಲು ಶಾನೆ. ಹ್ಞೂ ಅಜ್ಜಿನೂ ಬಂದೈತೆ, ಇಲ್ಲೇ ಐತೆ. ಹೇಳ್ತೀನಿ ಹೇಳು ಅಜ್ಜಿಗೂ. ಸರಿ ಕಣ್ತಕ ಆಯ್ತು. ಮಾಡಗ್ಲಾ ಫೋನ? ಸರಿ. ನೀನು ಯಾಕೆ ಬಿಚ್ಕೊಡೋಕೋದೆ ಲೋಪರ್ ನಂಬಿಟ್ಟು ನೀನು ಬಳೆಯ ಕೊಡ್ಸಿರೋ ಬಳೆಯ ಹಾಳು ಮಾಡ್ಕತಿ ಅಷ್ಟು. ನೀನು ಎಷ್ಟು ಹೇಳ್ರು ನಿಂಗೆ ಬುದ್ಧಿ ಬರಕಿಲ್ಲ. ನನ್ನ ಮಗ ಬೇಜಾನ್ ಸಂಪಾದನೆ ಮಾಡ್ತಾನೆ ಕಣಮ್ಮ. ಇವಾಗ 20,000 ಒಂದೇ ದಿನಕ್ಕೆ ಏನಿಯ ದುಡ್ದಿರತ್ತಂತೆ ಗೊತ್ತೇನು? ಓಹೋ ಅವನೇನಿಯ ಫೋಟೋ ತೆಗೆದ್ಬಿಟ್ಟು ದುಡ್ಡಿನ ಫೋಟೋ ಎಲ್ಲ ತೆಗೆದು ತೋರ್ಸವ್ನಿ. ನೀನ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಿ ಸುಮ್ಕಿರು. ದುಡ್ಡು ಮೇಲೆ ದುಡ್ಡು ಮಾಡ್ಕತ್ತವನೇ ಅವ್ನು. ಚೆನ್ನಾಗಿರ್ಬೇಕು ಕಣಮ್ಮ, ನನಗೂ ಅದೇ ಬೇಕಿರೋದು. ಸೊಸೆ ದುಡ್ಡಾಗ ಎಷ್ಟು ದಿನ ಅಂತ ತಿನ್ನಕಾಯ್ತದೆ ಹೇಳು? ಹೋದ್ರೆ ಹೋಗ್ಲಿ ಬಿಡು, ಅವಳೆ ಒಂದಿನ ನೆನೆಸ್ಕೊಂಡು ಬರ್ತಾಳೆ ಅವತ್ತಾದ್ರೂ. ಅದು ಬಿಟ್ಬಿಟ್ಟು ನಾನಂತೂ ಯಾತ್ರದ್ದು ತಲೆ ಕೆಡ್ಸ್ಕೊಂಡು ಇದು ಮಾಡಕ್ ಹೋಗಿಲ್ಲ ನಾನು. ನೋಡು ನೀನು ಅಷ್ಟೇ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಸುಮ್ಕಿರು. ನನ್ನ ಮಗ ಸಣ್ಣದಾಗ ದುಡ್ಕೊ ಬಂದು ನನ್ನ ರಾಣಿ ತರ ನೋಡ್ಕತಾನೆ. ನಿನಗೂ ಬುದ್ಧಿ ಬರಕಿಲ್ಲ, ನಿನ್ ಮಗಗೂ ಬುದ್ಧಿ ಬರಕಿಲ್ಲ. ನಾನು ನಿಮಗೆ ಬುದ್ಧಿ ಹೇಳ್ತಿರಲ್ಲ, ನನಗೆ ಬುದ್ಧಿ ಇಲ್ಲ ಬಿಡು. ಏಳಿ ನನ್ನ ಜನ್ಮಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ ನಿನ್ಗಂತೂ. ಬ್ಯಾಡ್ವೆ ನೊಂಬ್ಯಾಡ್ವೆ ಅಂದ್ರೂ ಇಲ್ಲ, ನಾನು ನಂಬ್ತೀನಿ ಅಂದರೆ ಏನು ಮಾಡೋಕ್ಕಾಯ್ತದೆ? ನಾವು ನಂಬ್ಕೊಂಡು ಹಾಳಾಗಿ ಹೋಗು ಅಂತ ಅನ್ಬೇಕು, ಬಿಟ್ಬಿಡ್ಬೇಕು ನಿನ್ನ ಅಷ್ಟೇ. ನೀನು ಯಾಕೆ ನಂಬ್ತೀಯಾ? ನಿನ್ನ ಗಂಡ ಹಾಳಾದನು ಎಷ್ಟು ದಿನ ಆಯ್ತು ಹೋಗ್ಬಿಟ್ಟು ಲೋಪರ ನನ್ನ ಮಗ ಬಂದ ವಾಪಸ್ಸು. ಬಂದ ಏನು ಕೊಟ್ಟು ಕಳಿಸ್ಬಿಟ್ಟೆ 10,000 ರೂಪಾಯಿ ಕಾಸ ಬಂದ. ಹಿಂಗೇನೇ ಆಗೋದು ನಿನ್ನ ಮಗನೂ ಎಲ್ಲ. ನಿನ್ನ ಗಂಡನ ಬುದ್ಧಿ ನಿನ್ನ ಬುದ್ಧಿ ಕೈಯಾಗಿ ಇಟ್ಕೊಂಡು ಜೀವನ ಮಾಡಿ ಅಂತಂದ್ರೆ ಹೆಂಗೋ ಒಳ್ಳೆ ಬಂಗಾರದಂಗೆ ಇದ್ಲು ಆ ನಿಧಿ. ಅವಳ ಜೊತೆ ಹೆಂಗೋ ಸಂತಾಗಿ ಇಟ್ಕೊಂಡು ಜೀವನ ಮಾಡು ಅಂದರೆ ಕೇಳ್ದಿದ್ದಂಗೆ ನೀನು ಇಲ್ದಿರ ಅವತಾರಗಳು ಮಾಡ್ಕೊಂಡು ಕುಂತಿದ್ಯಲ್ಲ ನೀನು. ಮಗ ಅಂತ ನಂಬ್ಕೊಂಡು ಒಂದಿನ ಸರಿಯಾಗಿ ಕತಾನೆ. ಅಯ್ಯ ಮಾ ನೀನು ಸುಮ್ಕಿರು, ಹಂಗೇನು ಆಗಕ್ಕಿಲ್ಲ. ಊರ್ ಜನ ಆಡ್ಕತ್ತಾರ ಕಣಮ್ಮ. ಇವನು ದುಡಿದಿದ್ದಂಗೆ ಮನೆಗೆ ಇದ್ಕೊಂಡು ಹಂಗು ಹಿಂಗು ಅಂದರೆ ಅವನಿಗೂ ಬ್ಯಾಸರ ಆಗಕ್ಕಿಲ್ವೇನು? ಯಾವಾಗೂ ಸೊಸೆ ದುಡ್ಡಾಗೆ ತಿನ್ಕೊಂಡಿದ್ರೆ ಆಯ್ತದ? ಅವಳು ನೋಡ್ದ ನನ್ನ ಸೊಸೆ, ನಮ್ಮ ಅತ್ತೆ ಉಪವಾಸ ಅವಳೆ ಬಿಡು ಪಾಪ, ಏನಾರ ಒಸಿ ದುಡ್ಡು ಮಡ್ಗೋಗ ನನ್ನದೇನಾರ ಬುದ್ಧಿ ಐತಾ? ಅಮ್ಮ ತಾಯಿ 1 ರೂಪಾಯಿ ಕಾಸು ಬಿಡ್ದಿದ್ದಂಗೆ ಬಟ್ಟೆ ಮಾತ್ರ ಬಿಟ್ಟವಳೆ ಕಣಮ್ಮ. 1 ರೂಪಾಯಿ ಕಾಸು ಬಿಡ್ದಿದ್ದಂಗೆ ಏನು ಎಲ್ಲ ತುಂಬ್ಕೊಂಡು ಹಂಗೇನಿಯ ಬ್ಯಾಗ್ ತುಂಬ ಬರೀ ಒಡವೆ ದುಡ್ಡು ತುಂಬ್ಕೊಂಡು ಹೊಂಟೋಗ್ಬಿಟ್ಟವಳೆ. ಏನಾರ ಸ್ವಲ್ಪ ನನ್ನ ಕರುಣೆ ಇದ್ದಿದ್ರೆ ಏ ಬಿಡಪ್ಪ ಪಾಪ ನಮ್ಮ ಅತ್ತೆ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಒಸಿನಾದ್ರೂ ಇಕ್ಕೊಂಡಿರೋಳು ತಾನೆ. ಒಸಿನೂ ಇಕ್ಕೋಗಿಲ್ಲ ಕಣಮ್ಮ, 10 ರೂಪಾಯಿ ಇಕ್ಕೋಗಿಲ್ಲ ಮನೆಯಾಗೆ. ಎಲ್ಲ ತುಂಬ್ಕೊಂಡು ರೈಟ್ ಹೇಳ್ಬಿಟ್ಟವಳೆ. ನೀನು ಹೆಂಗ್ ನಂಬಿ ಅವಳನ್ನ? ನೀನೇ ಲೆಕ್ಕ ಹಾಕು. ನಾನು ಅದಕ್ಕೆ ಕಣಮ್ಮ ಕರೆಯಕ್ಕೆ ಹೋಗ್ಲಿಲ್ಲ, ಮಾಡಕ್ಕೆ ಹೋಗ್ಲಿಲ್ಲ. ನನ್ನ ಮಗ ದುಡ್ಕೊ ಬತ್ತಾನೆ, ನೋಡ್ತಾ ಇರ್ ನೀನು. ಆಮೇಕಿಂದ ಮಾತಾಡಿವಂತೆ. ಅವಳು ಬತ್ತಾಳು ಬಿಡು, ಗಂಡನ್ ಬಿಟ್ಬಿಟ್ಟು ಎಲ್ಲೋಯ್ತಾಳೆ. ಬತ್ತಾಳು ಇವತ್ತಲ್ಲ ನಾಳೆ. ದುಡ್ಕೊಬಿಟ್ಟು ಬತ್ತಲ್ಲ ನೋಡ ನೀರು. 20,000 ರೂಪಾಯಿ ಒಂದೇ ದಿನಕ್ಕೆ ಸಂಪಾದನೆ ಮಾಡೋಂಥ ಕೆಲಸ ಯಾವ್ದೈತೆ ಅಂತ ಕೇಳಬೇಕಿತ್ತು. ನನಗೆ ಯಾಕೋ ತೆಪ್ಪದಾರಿಗೆ ಹೋಯ್ತಾವನಿ ಅಂತ ಅನ್ನಿಸ್ತದ ಕಣಪ್ಪ ನನಗಂತೂ. ಒಂದು ದಿನಕ್ಕೆ ನನ್ನ ಮಗ 20,000 ಸಂಪಾದನೆ ಮಾಡೋಕ್ಕಾಯ್ತದೆ ಹೇಳು? ಬೆಂಗಳೂರು ಕಣಮ್ಮ, ಅದು ಬೆಂಗಳೂರು. ಅದ್ರ ಸಂಪಾದನೆ ಮಾಡ್ಬೋದು ಅಂತ ಅನ್ನಿಸ್ತದೆ. ಅದು ಏನು ಮಾಡ್ತಾರೋ ಏನೋ ಕಣವ. ಈಗಿನ ಕಾಲದ ಕೆಲಸಗಳು ನಮಗೆ ಗೊತ್ತಾಗಕ್ಕಿಲ್ಲ. ಆವಾಗಿನವಾಗಿದ್ರೆ ಏನೋ ಗೊತ್ತಾಗದ ನನಗೆ. ಈಗಿನ ಕಾಲದಾಗ ಏನು ಗೊತ್ತಾಯ್ತದೆ ಹೇಳು ನನಗೆ?